ಮಾತೆ ಅಹೋ ಮಾತೆ ಈ ದಿನ ನನಗೆ ಬಹಳ ಆಶಯವಾಗುತ್ತದೆ. ಆಟದ ತವಕದಿಂದ ಬಿಸಿಲಿನ ತಾಪಕ್ಕೆ ನೀರಿನ ದಾಹವು ಸಹಾಯ ಸಾಗಿರುವುದು. ಗೆಳೆಯರ ಕೂಡ ಕಾಡಿಗೆ ಬೇಟ ಆಡಲು ಹೋದ ಪ್ರಯುಕ್ತ ಹೊರತು ಮೀರಿದೆ ಎಂದು ಸುಟ್ಟು ಮಾಡಬೇಡ. ಅಹೋ ಜನನಿಯೇ, ಏನು ಆಶ್ಚರ್ಯ! ನಾನು ಬರುತ್ತಿದ್ದಂತೆ ಬಾ ಕಂದ ಎಂದು ನೆರೆದು ದದಿ ಕ್ಷೀರ ಪಾಕದಿಂದ ನನಗೆ ಬಣತು ನಮ್ಮ ದಿಲ್ಲಿಯು. ನಾನೆಷ್ಟು ಕರೆದರೆ ಮಾತನಾಡದೆ ಸುಮ್ಮನೆ ಇರಬಲ್ಲ. ಕಾರಣ ಏನಾಗಿರಬಹುದು ನೋಡುವನು. ಅಹೋ ವೀರ ಮಾತೆಯಾದ ದಿನನೇ, ಅಯ್ಯೋ ಭೂಮಿಗೆ ಬಿದ್ದ ಬಳೆಯ ನಂದ ಕಳಗೊಂಡು ತಳಮಳಗೊಂಡು ಕಣ್ಣೀರು ಸುರಿಸುತ್ತಾ ಚಿಂತಿಸುವ ಕಾರಣವೇನಮ್ಮ ಮಾತೆ? ಬಲರಾಮ ಮೊದಲಾದರೆ ಏನಾದರೂ ನಿನ್ನನ್ನು ದುಃಖಕ್ಕೆ ಈಡು ಮಾಡಿದರೆ, ಮಾರನ ಜನಕನಾದ ಮುರಾರಿ ಏನಾದರೂ ನಿನ್ನ ಮೇಲೆ ನಿಷ್ಕರಣ ವಹಿಸಿ ನಿಲ್ಲಿಸಿದರೆ ಹೇಗೆ? ಏನಾದರೂ ಇದ್ದರೆ ಹೇಳು. ಎಲ್ಲ ಸಾಧಿಯಂಪ್ರದಸ್ಥವಾದ ಅಸ್ತ್ರಗಳಿಂದ ಶ್ರೇಷ್ಠವಾದ ದ್ವಾರಕಾವತಿಯನ್ನು ಸಾಧಿಯ ಪಶ್ಚಿಮ ಅಂಬುದಿಗೆ ಸೂರ್ಯನ ಹೋಗುವ ಮೊದಲೇ ಸ್ವಚ್ಛ ಮಜೆ ಮಾಡಿಬಿಡುವನು. ಆಗೋ ಮಾತೆ, ಅಥವಾ ಯಾರಾದರ ಬುಡಗತನದಿಂದ ಮಾತುಗಳನ್ನು ಆಡಿ ನಿನ್ನ ಮನಸ್ಸಿನಲ್ಲಿಸಿದರೆ ಹೇಳು ಮಾತೆ. ಅವರನ್ನು ಕ್ಷಣ ಬೇಡದ ತಂದ ನಿನ್ನ ಪಾತಿಗರಿಯಲ್ಲಿ ಕೆಡವನ ಮಾತೆ ಹೋಗಬೇಕಾದೆ. ಅಯ್ಯೋ ಕಂದ, ಎನ್ನ ದುಃಖವನ್ನು ಏನೆಂದು ಹೇಳಲಿ ಮಗನೇ? ಅದೇನು ಮಯ್ಯ, ಏನು ಹೇಳಲಿ ತನಯ, ನಿಮ್ಮ ಮಾವನು ಗೈದ ಸೈಸಾಲಾರೆ ತನಯ. ಮಾನದ ಬಲರಾಮನು ಶಶಿರೇಖೆಯನ್ನು ನಿನಗೆ ಕೊಡುವನೆಂದು, ಈಗ ನಮಗಾಗದ ದುರ್ಯೋಧನ ಮಗ ಲಕ್ಷ್ಮಣನಿಗೆ ಶಶಿರೇಖೆಯನ್ನು ಕೊಡುವನೆಂದು ಮಾತು ಕೊಟ್ಟಿರುವನು. ನಮ್ಮನ್ನು ಬಡವರೊಂದು ಹೀಯಾಳಿಸಿ ಮನೆಯನ್ನು ಬಿಟ್ಟು ತಪ್ಪಿದನು. ಅದಕ್ಕಾಗಿ ಇಲ್ಲಿಗೆ ಬಂದು ಬಿದ್ದಿರು ನೋಡು ಕಂದ, ಹೇಗಾದೀತೋ ಎನ್ನ ಮನಕ್ಕೆ ಆನಂದ. ತಾಯಿ, ಸ್ವಲ್ಪ ಕಾರ್ಯಕ್ಕಾಗಿ ನೀನಷ್ಟು ಚಂದದವದೇತಕ್ಕೆ ರಾಮ ಮೊದಲಾದರೆ ಏನಾದರೂ ನಿನ್ನನ್ನು ದುಃಖಕ್ಕೆ ಈಡು ಮಾಡಿದರೆ, ಮಾರನ ಜನಕನಾದ ಮುರಾರಿ ಏನಾದರೂ ನಿನ್ನ ಮೇಲೆ ನಿಷ್ಕರ್ಣವಾಗಿ ನಿಂತಿದ್ದಾನೆ ಹೇಗೆ? ಏನಾದರೂ ಇದ್ದರೆ ಹೇಳು.
ಶಶಿರೇಖೆ ಎಂತ ಸಾವಿರಾದ ಪುಟ ರಾಜರ ಮುಖಿರಂ ತನ್ನ ನಿಲ್ಲಿಸುವ ಧೈರ್ಯ ಎನ್ನಲ್ಲಿರುವಾಗ ಕೊಡದವರ ಮೇಲೆ ಬಿದ್ದ ಕೆಲವದಕ್ಕೆ ಅಹೋ ಮಾತೆ ಕಂದ ಬಲ್ಲಿದನಾದ ನಿನ್ನ ಮಗನಿಗೆ ವಿವಾಹ ವಿಷಯದಲ್ಲಿ ನೀನಷ್ಟು ಮಾತ್ರಕ್ಕೆ ಚಿಂತಿಸಬೇಡ್ತೀನಿ ಅಹೋ ಅಮ್ಮಯ್ಯ ಬಲರಾಮನ ಮಾಡಿದ ಮೋಸ ಏನು ಹೇಳಲಿಲ್ಲ. ಅದೇನು ಮಾತೆ ಹೇಳಿಬಿಡು ಕೇಳು. ಶಶಿರೇಖೆಯನು ನಿನಗೆ ಬಲರಾಮನು ಶಶಿರೇಖೆಯನ್ನು ನಿನಗೆ ಕೇಳುವುದಕ್ಕೆ ಹೋಗಿದ್ದರೆ ಅಯ್ಯೋ ಬಡವರು ನಿಮಗೆ ಕೊಡುವುದಿಲ್ಲವೆಂದು ಪುರವನ್ನು ಬಿಟ್ಟು ದಬ್ಬಿದನು. ಹೌದೇನು ಮಾತೆ ಅದಕ್ಕಾಗಿ ದುಃಖ ಪಡುತ್ತಾ ಬಂದು ಇಲ್ಲಿ ಕುಂತಿರುವನ ಪುತ್ರ ಕೋಮಲಗಾತ್ರ. ಆಹೋ ತಾಯಿ ಮಗನೇ ಒಡ ಒಟ್ಟಿದವಳಂಬ ದುಷ್ಟ ನಡೆದ ಬಡದು ತನದ ಬಡಿ ನುಡಿಗಳಾಡಿದ ಆ ದೃಷ್ಟ ಬಲರಾಮನಿಗೆ ಎಷ್ಟು ಧೈರ್ಯ ಉಂಟು? ಬರಲಿ ಬರಲಿ. ಆಹೋ ಅಮ್ಮಯ್ಯ ಅಪ್ಪಣೆಯನ್ನು ಕೊಟ್ಟು ನೋಡು. ಆ ದೃಷ್ಟ ಬಲರಾಮನನ್ನ ಹಿಡಿದ ಗಮನವೇ ರಾಷ್ಟ್ರ ಬಂದವರ ನಮ್ಮ ಪರಕ್ಕೆ ಕಳಿಸುವೆ ಎನ್ನ ಶೌರ್ಯ ನೋಡು ಮಾತೆ. ಅಪ್ಪಣೆಯನ್ನು ಕೊಟ್ಟು ನೋಡು ಜಾಗ್ರತೆ. ಆಹೋ ಅಮ್ಮಯ್ಯ ಹೇಳಿಬಿಡು ಕೇಳು. ಅದೇನು ಚೆನ್ನಾಗಿ ಹೇಳುತ್ತೇನೆ. ಅಭಿಮಾನ ಪಾತ್ರ ವಹಿಸ್ತಕ್ಕಂಥ ಬಾಲಕರು ಕಥೆ ಸಂಚಾಲಕರಾಗಿರ್ತಕ್ಕಂಥ ಗೋಸಿ ಮಲ್ಲಯ್ಯನವರಿಗೆ 5 ರೂಪಾಯಿಗಳನ್ನು ಹೈರ್ ಮಾಡಿರ್ತಾರೆ. ಅಯ್ಯೋ ಕಂದ, ಆಹೋ ಅಮ್ಮಯ್ಯ, ನಾನು ನಿನಗೆ ಒಂದು ವೇಳೆ ನಿಯಮವನ್ನು ಕೊಟ್ಟರೆ ಅವರಿಗೆ ನಮ್ಮ ಕೃತಜ್ಞತೆಗಳು. ಅದೇ ಗೋಸಿ ಮಲ್ಲಯ್ಯನವರು ಮತ್ತು ಅಭಿಮಾನ ಪಾತ್ರ ವಹಿಸ್ತಕ್ಕಂಥ ಬಾಲಕರಿಗೆ 101 ರೂಪಾಯಿಗಳನ್ನು ಹೈರ್ ಮಾಡಿರ್ತಾರೆ. ಅಳಿಯನಿಗೂ ಮಾವನಿಗೂ ಕಲಹವಂತಳು ಸುಭದ್ರಿ ಎಂದು ಜನರು ಏನನ್ನು ಅಂದಾಡಿಕೊಳ್ಳುವುದಿಲ್ಲವೇ? ಹೌದೇನು ಮಾತೆ? ಕಂದ, ಆಹೋ ಅಮ್ಮಯ್ಯ, ನೇಮವನ್ನು ಕೊಡಲಾರ ಕಂಡಿಯ ಪುತ್ರ ಕೋಮಲಗಾತ್ರ. ಆಹೋ ತಾಯಿ ಸುಭದ್ರಾ ದೇವಿ. ಕಂದ, ಆಹೋ ತಾಯಿ ಸುಭದ್ರಾ ದೇವಿ ಮಗನೇ, ಬಲಭದ್ರನ ಕಠೋರ ವ್ಯಾಖ್ಯೆಗಳ ನೀನು ಎನಗೆ ಹೇಳಲು ಎನ್ನ ಕರದೆಲ್ಲರುವ ಆಯುಧಗಳು ಎನ್ನನ್ನು ಬಾಧಿಸುತ್ತಿರುವುದು. ಹೌದು ಮಗನೇ. ಆಹೋ ಮಾತೆ, ಇಲ್ಲಿ ಕ್ಷಣವು ನಿಲ್ಲಲಾರಿ. ತವರ ಮನೆ ಎಂಬ ಆಸೆಯನ್ನು ಬಿಟ್ಟು ನಮ್ಮ ಜನಕರ ಮನೆಗೆ ಹೋಗೋಣ ನಡಮ್ಮ ಮಾತೆ. ಸಜನ ಸಂಪ್ರೀತಿ. ಆಹೋ ಮಾತೆ, ಅಲ್ಲಿ ನೋಡು
ಏನು ಮಗನೇ? ಸ್ವಲ್ಪ ದೂರದಲ್ಲಿ ಉದ್ಯಾನವನವನ್ನು ಕಾಣುತ್ತಿರುವುದು. ಹಾ, ಅವನಂತರಕ್ಕೆ ಹೋಗಿ ಪಕ್ವವಾಗಿರುವ ಹಣ್ಣು ಹಂಪಲಾದಿಗಳನ್ನು ಮತ್ತು ಸಿಹಿಯಾಗಿರುವ ಉದಕವನ್ನು ತರುತ್ತೇನೆ. ಅಹೋ ಜನನೇ, ಕಂದ ಇಲ್ಲಿ ಕಾಣುವ ಈ ಮರದ ನೆರಳಲ್ಲಿ ಕುಳಿತು ವಿಶ್ರಾಂತಿಯ ಪಡೆದು ಹಾಗೆ ಆಗಲಿ ಕಂದ. ಎಷ್ಟು ಮನೋಹರವಾಗಿರುವುದು ಈ ವನವು ಧಾರತಾಗಿರಬಹುದು. ಈ ವನವು ಪ್ರವೇಶ ಮಾಡುವುದಕ್ಕಾಗಿ ಯಾವ ಕಡೆ ಮಾರ್ಗವ ನಿರ್ಮಾಣವಾಗಿರಬಹುದು. ಓಹೋ ಧಾರತೆ ಎಲ್ಲಿಯೋ ನಿರ್ಮಾಣವಾಗಿರಬಹುದಂತೆ ತೋರುತ್ತದೆ. ಇನ್ನು ಏತಕ್ಕೆ ತಡ? ಜಾಗ್ರತೆಯಿಂದ ಒಳಗೆ ಹೋಗೋಣ, ನಡೆಯಲೇ ಧಾರತೆ. ಅತಿ ಜಾಗ್ರತೆ. ರಮ್ಯತರದಿಂದ ಪರಿಶೋಭಿಸುವ ಮಲ್ಲಿಗೆ, ದುಂಡು ಮಲ್ಲಿಗೆ, ಜಾದು ಮಲ್ಲಿಗೆ, ಸಂಪಿಗೆ, ಚಾವಂತಿಗೆ ಮೊದಲಾದ ಪುಷ್ಪಗಳ ಹರಳೆ ಚಂದದಿಂದ ರಂಜಿಸುವಂತೆ ಕೋಲ್ ಮಿಂಚಿನಂತೆ ಎಷ್ಟು ಪ್ರಕಾಶವಾಗಿ ತೋರುತ್ತಿರುವುದಲ್ಲ. ಎಲ್ಲ ಸಾರಥೆ ಶೃಂಗಾರತರಮವಾದ ರಮ್ಯತರದಿಂದ ಪರಿಶೋಭಿಸುವ ಮಲ್ಲಿಗೆ, ದುಂಡು ಮಲ್ಲಿಗೆ, ಜಾತು ಮಲ್ಲಿಗೆ, ಸಂಪಿಗೆ, ಚಾವಂತಿಗೆ ಮೊದಲಾದ ಪುಷ್ಪಗಳ ಹರಳೆ ಚಂದದಿಂದ ರಂಜಿಸುವಂತೆ ಕೋಲ್ ಮಿಂಚಿನಂತೆ ಎಷ್ಟು ಪ್ರಕಾಶವಾಗಿ ತೋರುತ್ತಿರುವುದಲ್ಲ. ಸಾರಥೆ ಸ್ವಲ್ಪ ಮುಂದಕ್ಕೆ ಹೋಗೋಣಿ. ಇಲ್ಲಿ ನೋಡು, ಪಕ್ಷಿಗಳು ಕಲಕಲದನಿಗೆ ಎತ್ತರವಾದ ಕೇಳಿದೆಯಾ? ಕೋಕಿಲೆ, ಕಪೋತ, ಮಯೂರ, ಹಂಸಾದಿ ಸುಖ ಪಕ್ಷಿಗಳಿಂದ ಗಂಡ ಬೇರೊಂದ ಪಕ್ಷಿಗಳನ್ನು ನೋಡು. ನೋಡಿದನು ಭೂಪತಿ. ಸಾರಥೆ ಇತ್ತ ನೋಡು. ನೋಡಿದನು ಭೂಪತಿ. ಗಗನ ಸಮೂಹವು ವೈರತ್ವವಿಲ್ಲದೆ ಹುಲಿ, ಕಡಲೆ, ಸಿಂಹ, ಚಾತೋಲ, ಚಂಬೂಕ, ಕಾಡಾನೆ, ಕಾಡುಕೋಣ, ಖಡ್ಗಮೃಗ, ನೀರಾನೆ ಮೊದಲಾದ ಮೃಗಗಳ ಸಂತೋಷದಿಂದ ಹೇಗೆ ಸಂಚರಿಸುತ್ತಿರುವುದು ನೋಡಿದೆಯಾ? ನೋಡಿದನು ಭೂಪತಿ. ಸಾರಥಿ ಇತ್ತ ನೋಡು. ನೋಡಿದನು. ದೇವತಾ ಪೂಜಕ್ಕೆ ಅನುಕೂಲವಾಗಿರುವ ದ್ರಾಕ್ಷಿ, ನಾರಿಕೇಳಿ, ಕಪಿತ್ವ, ಜಂಬು, ದಾಳಿಂಬೆ ಮುಂತಾದ ರಸಭರಿತ ಫಲಗಳವಾಗಿ ಹಸಿದ ಬಂದವರಿಗೆ ತೃಪ್ತಿ ಕೊಡುವಂತ ವೃಕ್ಷಗಳನ್ನು ನೋಡಿದೆಯಾ? ಸಾರಥಿ ಭೂಪತಿ. ನಮ್ಮ ಮಾತೆಯ ಹಸಿವಿಗಾಗಿ ಪಕ್ಷುವಕ್ಕೆ ಬಂದ ಹಣ್ಣು ಹಂಪಲಾಟಿಗಳನ್ನು ತೆಗೆದುಕೊಳ್ಳುತ್ತೇನೆ. ಸಾರಥಿ ಭೂಪತಿ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗೋಣ. ಸಾರಥಿ ಇತ್ತ ನೋಡು. ಅಮೃತೋಪಾದೆಯಂತ ತಲೆಯ ಉದಕವನ್ನು ತುಂಬಿರುವ ಈ ಸರೋವರವು ಎಷ್ಟು ಸುಂದರವಾಗಿ ಕಾಣುವುದು ನೋಡು. ಓಹೋ ಸಾರಥಿ ಭೂಪತಿ. ಈ ಉದಕವನ್ನು ಕಂಡಾಕ್ಷಣಕ್ಕೆ ಪಾನ ಮಾಡದೆ ಒಂದಕ್ಕೆ ಹೋಗಲು ಯಾರಿಗೂ ಸಾಧ್ಯವಿಲ್ಲ. ಆದ ಕಾರಣ ಪಟದ ಜನನಿಯ ತೃಪ್ತಿಗಾಗಿ ಹಣ್ಣು ಹಂಪಲಾದಿಗಳನ್ನು ತೆಗೆದುಕೊಂಡಿರುವನು. ಇನ್ನು ತಡವೇತಕ್ಕೆ ಜಾಗೃತಿಯಿಂದ ನಮ್ಮ ಮಾತೆಯ ಬಳಿಗೆ ಹೋಗುವ ನಡೆಯಲಿ ಸಾರಥಿ. ಅತಿ ಜಾಗ್ರತೆ. ಭೂಪತಿ.
ಆ